ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ಸಾರಥ್ಯದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣ ದಿನಾಚರಣೆ. ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಶಿವಸುಜ್ಞಾನತೀರ್ಥ ಮಹಾಸ್ವಾಮಿಗಳ ಸಾರಥ್ಯದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಅಮರಶಿಲ್ಪಿ ಜಕಣಾಚಾರಿ ಅವರ ಸಂಸ್ಮರಣ ದಿನಾಚರಣೆಯಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಮಹಿಳಾ ಘಟಕ ರಾಜ್ಯಾಧ್ಯಕ್ಷೆ ಶ್ರೀಮತಿ ವಸಂತ್ ಮುರಳಿ ಆಚಾರ್ಯ ಬೆಂಗಳೂರು ಭಾಗವಹಿಸಿದರು. ಹಳೆಯ ಕಹಿ ನೆನಪುಗಳು ಕಳೆದು ಹೋಗಲಿ, ಹೊಸ ಕನಸುಗಳು ಚಿಗಿತುಕೊಳ್ಳಲಿ, ನಿಮ್ಮ ಸಾಧನೆಗೆ ಹೊಸ ಹಾದಿ ತೆರೆದುಕೊಳ್ಳಲಿ. ಸರ್ವರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಶಿರಸಿ. ಹೊಸತನದ ಉಡುಗೆ ತೊಟ್ಟು ಹಳೆತನದ ಪೊರೆಯ ಅಟ್ಟು, ತಿಂದ ಕಹಿಯ ಮರೆತು ಉಂಡ ಸಿಹಿಯ ನೆನೆದು ಹೊಸ ವರ್ಷಕ್ಕೆ ಕಾಲಿಡೋಣ. ನಾಡಿನ ಸಮಸ್ತ ಜನತೆಗೆ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಭೀಮಣ್ಣ ಟಿ9, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ, ಉತ್ತರ ಕನ್ನಡ. ನಿನ್ನೆಯಿಂದ ಕಲಿಯೋಣ, ಈ ದಿನ ಬದುಕೋಣ, ನಾಳೆಗೆ ಭರವಸೆ ಇಡೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮಂಕಾಳು ಎಸ್ ವೈದ್ಯ, ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ. ಕಳೆದ ವರ್ಷವನ್ನು ಮರೆಯೋಣ, ಈ ಹೊಸ ವರ್ಷವನ್ನು ಸ್ವೀಕರಿಸೋಣ. ಈ ಹೊಸ ವರ್ಷದ ಎಲ್ಲ ಕನಸುಗಳು ಈಡೇರಲಿ. ನಿಮ್ಮೆಲ್ಲರಿಗೂ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಸರಸ್ವತಿ ಎನ್ ರವಿ, ಕಾರ್ಯದರ್ಶಿ ಮತ್ತು ಮುಖ್ಯ ಹಣಕಾಸು ಹಾಗೂ ಆಡಳಿತ ಅಧಿಕಾರಿಗಳು, ಸ್ಕ್ವಾಡ್ ಬೇಸ್, ಶಿರಸಿ. ಹೊಸ ವರ್ಷದ ಹೊಸ ದಿನ, ಹೊಸ ಆಸೆಗಳೆಲ್ಲ ಹೊಸೆದುಕೊಳ್ಳಲಿ, ಮತ್ತೆ ಮತ್ತೆ ಅವು ನನಸಾಗುತ್ತಿರಲಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶಿವರಾಮ್ ಹೆಬ್ಬಾರ್, ಶಾಸಕರು, ಯಲ್ಲಾಪುರ ಮುಂಡಗೋಡು ವಿಧಾನಸಭಾ ಕ್ಷೇತ್ರ, ಉತ್ತರ ಕನ್ನಡ. ಎಲ್ಲ ಆತ್ಮೀಯ ಗ್ರಾಹಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಿಲನ್ ಎಂಟರ್ಪ್ರೈಸಸ್ನವರಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸುಸಂದರ್ಭದಲ್ಲಿ ಪ್ರತಿ 2,000 ರು ಖರೀದಿಗೆ 1 ಲಕ್ಕಿ ನಂಬರ್ ನೀಡಲಾಗುವುದು. ಆ ಮೂಲಕ 4 ಬಂಪರ್ ಬಹುಮಾನಗಳನ್ನು ಗೆಲ್ಲುವ ಸುವರ್ಣ ಅವಕಾಶ. ಮೊದಲನೆಯ ಬಹುಮಾನ ಬುಲೆಟ್ ಬೈಕ್, ಎರಡನೆಯ ಬಹುಮಾನ ಫಾರಿನ್ ಟ್ರಿಪ್, ಮೂರನೆಯ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೂ 50 ಬಂಪರ್ ಪ್ರೈಸ್ಗಳನ್ನು ಗೆಲ್ಲುವ ಅವಕಾಶ. ನಮ್ಮಲ್ಲಿ ವೆಡ್ಡಿಂಗ್ ಸ್ಪೆಷಲ್ ಆಫರ್ 50% ರಿಯಾಯಿತಿ ದೊರೆಯಲಿದೆ. ಅತ್ಯಾಕರ್ಷಕ ಪೀಠೋಪಕರಣಗಳು ಭಾರೀ ರಿಯಾಯಿತಿ ದರದಲ್ಲಿ ದೊರೆಯಲಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮಳಿಗೆ ಮಿಲನ್. ಎಲ್ಲ ರೀತಿಯ ನವನವೀನ ಗೃಹ ಬಳಕೆಯ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಪ್ರಧಾನ ಕಚೇರಿ ಕೋಡಿಬಾಗ್ ರೋಡ್, ಹಾಜಿಬಾಗ್, ಕಾರವಾರ. ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೇನ್ ರೋಡ್, ಭಟ್ಕಳ. ಜೈಎನ್ ರೋಡ್, ದಾಂಡೇಲಿ. ಮೋತಿಕೆರೆ ರೋಡ್, ಹುಳಿಯಾಳ. ಕೆಬಿ ರೋಡ್, ಯಲ್ಲಾಪುರ ಮತ್ತು ಹಸ್ತ ಆರ್ಕೇಡ್, ದೇವಿಕೆರೆ, ಶಿರಸಿ. ವಕ್ಫ್ ಮಂಡಳಿ ಆಸ್ತಿ ಅತಿಕ್ರಮಣ ಶಿರಸಿಯಲ್ಲಿ ನಡೆದಷ್ಟು ರಾಜ್ಯದ ಬೇರೆಲ್ಲೂ ಆಗಿಲ್ಲ. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಅಧ್ಯಕ್ಷ ಕೆ ನೂರ್ ಬಾಷಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆ ನೂರ್ ಬಾಷ್, ಉತ್ತರ ಕನ್ನಡದ ಮಸೀದಿ, ಕಬರ್ಸ್ತಾನ್, ದರ್ಗಾ ಕುರಿತ ಸಮಸ್ಯೆ,
ಗೊಂದಲ ಸಮಾಲೋಚನೆ ಸಭೆಯ ಶನಿವಾರ ನಡೆಸಿದ್ದೇವೆ. ಹಲವಾರು ಜನರು ಸಮಸ್ಯೆಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದನ್ನು ಬಗೆಹರಿಸಲು ಕ್ರಮ ವಹಿಸಿದ್ದೇವೆ. ಸಿರ್ಸಿಯ ಸುಲ್ತಾನ್ ಜಾಮಿಯಾ ಮಸೀದಿ ಆಸ್ತಿಗಳ ಕುರಿತು ಪರಿಶೀಲಿಸಿದ್ದೇವೆ. ಇಲ್ಲಿ 40 ಆದರೂ ಶಿರ್ಸಿಯಲ್ಲಿ ಮಾತ್ರ ಪರಿಷ್ಕರಣೆ ಆಗಿಲ್ಲ ಎಂದರು. ಇಲ್ಲಿ ಅತಿಕ್ರಮಣ ಒಬ್ಬರ ಹೆಸರಲ್ಲಿ ಇದ್ದವರು ಇನ್ನೊಬ್ಬರಿಗೆ ನೀಡಿದ್ದಾರೆ. ಶಿರ್ಸಿಯ ಸಮಸ್ಯೆ ನೋಡಿ ಬೇಸರ ಆಗಿದ್ದು, ಮುಂದಿನ ವಾರದೊಳಗೆ ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸುತ್ತೇವೆ. ಅಲ್ಲದೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಆದೇಶ ನೀಡಲಾಗುತ್ತದೆ. ನಗರದ ಹೃದಯ ಭಾಗದಲ್ಲಿ ಇರುವ 1006 ಸರ್ವೆ ನಂಬರ್ ಮದೀನಾ ಟ್ರಸ್ಟ್ ಆಸ್ತಿಯಲ್ಲಿ ಅತಿಕ್ರಮಣ ಆಗಿದೆ. ಆಡಳಿತ ಅಧಿಕಾರಿಗಳು ಸತತ ಬೇಜವಾಬ್ದಾರಿ ಮಾಡಿದ್ದಾರೆ. 2 ಪ್ರಕರಣ ಕುರಿತು ರಕ್ಷ ಸಚಿವರ ಎದುರು ಇಡಲಿದ್ದೇವೆ. ಅವರು ಸಮಸ್ಯೆ ಇತ್ಯರ್ಥ ಮಾಡಲಿದ್ದಾರೆ ಎಂಬ ವಿಶ್ವಾಸ ಇದೆ ಎಂದರು. ವೃಕ್ಷ ಮಂಡಳಿ ವ್ಯಾಪ್ತಿ ಕುರಿತು 6000 ಪುಟದಲ್ಲಿ ಅನ್ವರ್ ಮನ್ವಾರಿ ವರದಿಯಲ್ಲಿ 99% ಸುಳ್ಳಿದೆ. ಅತಿಕ್ರಮಣ ಆಗಿದ್ದರೆ ಪ್ರಕರಣ ತನಿಖೆ ಆಗಿದೆ. ಮಾನವಾಡಿ ಅವರನ್ನು ಯಾವ ಸರ್ಕಾರವೂ ನೇಮಕ ಮಾಡಿಲ್ಲ. ವೃಕ್ಷ ಬೋರ್ಡ್ ಆಸ್ತಿ ಅತಿಕ್ರಮಣವಾಗಿದೆ ಎಂದು 6000 ಪುಟ ವರದಿಯನ್ನು ಮನೆಯಲ್ಲಿ ಕುಳಿತು ವರದಿ ಮಾಡಿದ್ದಾರೆ. ಬೀದರ್ನಲ್ಲಿ ಮಾತ್ರ 2% ಮಾತ್ರ ಅತಿಕ್ರಮಣವಾಗಿದೆ ಎಂದು ವರದಿಯಲ್ಲಿ ಹೇಳಿದ್ದಾರೆ. ಸಂಪೂರ್ಣ ವರದಿ ಸುಳ್ಳಾಗಿದೆ. ವೃಕ್ಷ ಬೋರ್ಡ್ ಆಸ್ತಿಯ ಅಕ್ಕಪಕ್ಕದಲ್ಲಿರುವ ಅತಿಕ್ರಮಣ ಮಾಡಿರುವುದು ತಿಳಿದು ಬಂದಿದೆ. 24 ಪ್ರಕರಣಗಳು ಸುಪ್ರೀಂ ಕೋರ್ಟ್ ನಲ್ಲಿ, 139 ಪ್ರಕರಣಗಳು ಹೈಕೋರ್ಟ್ ನಲ್ಲಿ, ಸಹಾಯಕ ಆಯುಕ್ತರ ಕೋರ್ಟ್, ತಹಸೀಲ್ದಾರ್ ಕೋರ್ಟ್ ನಲ್ಲಿ ವಿಚಾರಣೆಯಲ್ಲಿದೆ. ಅತಿಕ್ರಮಣ ಆಸ್ತಿಯನ್ನು ಹಂತ ಹಂತವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ವೃಕ್ಷ ಸಮಿತಿ ಅಧ್ಯಕ್ಷ ಅನೀಶ್ ತಹಸೀಲ್ದಾರ್, ದಾವಣಗೆರೆ ಜಿಲ್ಲಾ ವೃಕ್ಷ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಶಿರಾಜ್, ಸದಸ್ಯರಾದ ಅಬ್ದುಲ್ ಮುಳುಗುಂದ್, ಅಧಿಕಾರಿ ಅಬ್ದುಲ್ ಕರೀಂ ಸೇರಿದಂತೆ ಮತ್ತಿತರರು ಇದ್ದರು. ಹೊಸ ವರ್ಷ ಒಳಿತು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ, ಖುಷಿ, ಶಾಂತಿ, ನೆಮ್ಮದಿ, ಪ್ರೀತಿ, ಅದೃಷ್ಟ ಎಲ್ಲವೂ ನಿಮ್ಮದಾಗಲಿ. ನಮ್ಮ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಬಂಧುಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಾಡಿನ ಎಲ್ಲ ಜನತೆಗೆ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅಶ್ವಿನ್ ಭೀಮಣ್ಣ, ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್, ಶಿರಸಿ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನವರಿಂದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ 20ನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆಗಳು. 399 ದಿನಗಳಿಗೆ 10% ಕ್ವಾರ್ಟರ್ಲಿ ಇಂಟ್ರೆಸ್ಟ್, 10.50% ಇಂಟ್ರೆಸ್ಟ್ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಮೀಸಲಾತಿ ವರ್ಗದವರಿಗೆ. 366 ಹಾಗೂ 399 ದಿನಗಳಿಗೂ ಅನ್ವಯಿಸುತ್ತದೆ. 10.25% ಇಂಟ್ರೆಸ್ಟ್ 999 ದಿನಗಳಿಗೆ, 9% ಇಂಟ್ರೆಸ್ಟ್ 366 ದಿನಗಳಿಗೆ, 10% ಇಂಟ್ರೆಸ್ಟ್ 2 ವರ್ಷಗಳಿಗೆ. ಈ ಡಿಪಾಸಿಟ್ನ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷಗಳವರೆಗೆ. ಈ ಕೊಡುಗೆಗಳು 1ನೇ ಡಿಸೆಂಬರ್ 2023ರಿಂದ 21ನೇ ಫೆಬ್ರವರಿ 2024ರವರೆಗೆ ಜಾರಿಯಲ್ಲಿರುತ್ತದೆ. ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು: ಲಖಪತಿ ಯೋಜನೆ, ಕಲ್ಯಾಣ ನಿಧಿ ಯೋಜನೆ, ಭವಿಷ್ಯ ನಿಧಿ ಯೋಜನೆ, ಮಕ್ಕಳ ಭವಿಷ್ಯ ನಿಧಿ ಯೋಜನೆ, 8% ಮಂತ್ಲಿ ಇನ್ಕಮ್ ಸ್ಕೀಮ್. ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ 99 ತಿಂಗಳಲ್ಲಿ ನಿಮ್ಮ ಹಣ ದ್ವಿಗುಣವಾಗಿ ಹಿಂಪಡೆಯಿರಿ. 2022-23ನೇ ಸಾಲಿನ ಲಾಭಗಳಿಗೆ 6.51 ಕೋಟಿ ರೂಪಾಯಿಗಳು. 2022-23ನೇ ಸಾಲಿನ ವಾರ್ಷಿಕ ವಹಿವಾಟು 8,124 ಕೋಟಿ ರೂಪಾಯಿಗಳು. ದುಡಿಯುವ ಬಂಡವಾಳ 1,230 ಕೋಟಿ ರೂಪಾಯಿಗಳು. ಉದ್ಯೋಗ ಅವಕಾಶ ಸೃಷ್ಟಿ 1,522. ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ, ಇನ್ಶೂರೆನ್ಸ್ಗಳಿಗೆ ಖಚಿತ ಭರವಸೆ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಪ್ರಧಾನ ಕಚೇರಿ ಕಾರವಾರ. ಸಂಪರ್ಕಿಸಿ 9513833303. ಶಾಖೆಗಳ ಮಾಹಿತಿ ಹಾಗೂ ಸಂಪರ್ಕಕ್ಕಾಗಿ ಭೇಟಿ ನೀಡಿ www.milagriscooperative.com. ನಮಗಾಗಿ ಹೊಸ ಸಮಯ ಬಂದಿದೆ, ಹೊಸ ಹರುಷವ ತಂದಿದೆ. ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿನಕರ ಕೆ ಶೆಟ್ಟಿ, ಶಾಸಕರು, ಹೊನ್ನಾವರ ವಿಧಾನಸಭಾ ಕ್ಷೇತ್ರ, ಉತ್ತರ ಕನ್ನಡ. ಕೇಕ್ ಬಜಾರ್, ರುಚಿಕರ ಆರೋಗ್ಯಕರ ಕೇಕ್ಗಳಿಗಾಗಿ ನಿಮ್ಮ ಊರಿನಲ್ಲಿ ಹೊಸದಾಗಿ ಆರಂಭಗೊಂಡಿದೆ ಕೇಕ್ ಬಜಾರ್. ಉತ್ತಮ
ಗುಣಮಟ್ಟದ ಆಹಾರ ವಸ್ತುಗಳ ಬಳಕೆ, ಪರಿಶುದ್ಧ ತಯಾರಿಕೆ, ನಿಷ್ಕಲ್ಮಶ ವ್ಯವಹಾರ ನಮ್ಮ ಹೆಗ್ಗಳಿಕೆ. ನಮ್ಮಲ್ಲಿ ವಿವಿಧ ರೀತಿಯ ಚೀಸ್ ಕೇಕ್, ಘೀ ಕೇಕ್, ಡ್ರೈ ಕೇಕ್, ವೆಡ್ಡಿಂಗ್ ಕೇಕ್, ಬರ್ತ್ಡೇ ಕೇಕ್, ಡಿಸೈನ್ ಕೇಕ್, ಎಗ್ಲೆಸ್ ಕೇಕ್, ಬ್ರೌನಿ, ಕುಕೀಸ್, ಫ್ರೆಶ್ ಜ್ಯೂಸ್, ಕೋಲ್ಡ್ ಡ್ರಿಂಕ್ಸ್, ಸ್ಯಾಂಡ್ವಿಚ್, ವೆಜ್ ರೋಲ್, ಎಗ್ ರೋಲ್, ಇನ್ನೂ ಹಲವು ವಿಧದ ಬೇಕರಿ ತಿನಿಸುಗಳು ಲಭ್ಯ. ತಪ್ಪದೆ ಭೇಟಿ ನೀಡಿ ಕೇಕ್ ಬಜಾರ್, ದುಣಿಶಿ ಕಾಂಪ್ಲೆಕ್ಸ್, TSS ರಸ್ತೆ, ಶಿರಸಿ. ನಮ್ಮ ಸಿರ್ಸಿ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಕೇಕ್ ಬಜಾರ್ ಕಡೆಯಿಂದ. ಹಾವೇರಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿ, ಗುತ್ತಿಗೆದಾರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ರಸ್ತೆ ಧೂಳಿನಿಂದ ಹೈರಾಣಾದ ಸವಾರರು. ಹಾವೇರಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯ ನೆನೆಗುದಿಗೆ ಬಿದ್ದಿದ್ದು, ಗುತ್ತಿಗೆದಾರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ವಾಹನ ಸವಾರರು ಧೂಳು ತಿಂದು ಸಾಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕುಮಟಾ ತಡಸ್ ಹೆದ್ದಾರಿ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರವು ಇದರಿಂದ ವಾಹನ ಸವಾರರಿಗೆ ಅಪಾಯ ಸಂಭವಿಸುವ ಸಾಧ್ಯತೆಯ ಜೊತೆಗೆ ಧೂಳು ತಿನ್ನುತ್ತಾ ಸಾಗುವಂತಾಗಿದೆ. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜಾಣ ಕುರುಡುತನಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ಹದಗೆಟ್ಟ ರಸ್ತೆಯಿಂದಾಗಿ ಪ್ರತಿನಿತ್ಯ ಅಪಘಾತಗಳು ನಡೆಯುತ್ತಿದ್ದು, ಬೈಕ್ ಸವಾರರು ದಿನನಿತ್ಯ ನಿಯಂತ್ರಣ ಕಳೆದುಕೊಂಡು ಉರುಳಿ ಬೀಳುತ್ತಿದ್ದಾರೆ. ಚಿಕ್ಕ ಮಕ್ಕಳಲ್ಲಿ ಕೆಮ್ಮು, ಅಸ್ತಮಾ, ಥಂಡಿ, ಕಫ ಉಂಟಾಗುತ್ತಿದೆ. ಜನಪ್ರತಿನಿಧಿಗಳು ಹುಬ್ಬಳ್ಳಿ ಶಿರಸಿ ರಸ್ತೆ ಸರಿಪಡಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರು ರಸ್ತೆಗೆ ಇಳಿಯುವುದು ಅನಿವಾರ್ಯವಾಗಲಿದೆ. ಆಗ ನಡೆಯಲಿರುವ ಅನಾಹುತಕ್ಕೆ ಅಧಿಕಾರಿಗಳು ನೇರ ಹೊಣೆಯಾಗುತ್ತಾರೆ ಎಂದು ಚಿಪಿಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಚಂದನ ಹಾಗೂ ಶ್ರೀನಿಕೇತನ ಶಾಲೆಗಳ ಮಕ್ಕಳು ಇದೇ ರಸ್ತೆಯ ಮೂಲಕ ತೆರಳುತ್ತಾರೆ. ಧೂಳು ಬಿಟ್ಟರೆ ಈ ರಸ್ತೆಯಲ್ಲಿಯೇ ಮತ್ತೇನೂ ಇಲ್ಲ. ಕೆಮ್ಮು ಹಾಗೂ ಉಸಿರಾಟದ ತೊಂದರೆಯಿಂದ ಪ್ರತಿನಿತ್ಯ ನನ್ನ ಆಟೋದ ಮೇಲೆ 2-3 ರೋಗಿಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ. ಈ ಅವ್ಯವಸ್ಥೆಯನ್ನು ನೋಡಿದರೆ ಸಂಸದರು ಹಾಗೂ ಶಾಸಕರು ನಿದ್ರೆ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಮೂಡುತ್ತಿದೆ. ರಸ್ತೆ ಸರಿಪಡಿಸುವ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕ್ರಮ ಕೈಗೊಂಡು ಧೂಳಿನಿಂದ ಮುಕ್ತಿ ನೀಡಬೇಕೆಂದು ಆಟೋ ಚಾಲಕರು ಆಗ್ರಹಿಸಿದರು. ಶಿರಸಿ ಹುಬ್ಬಳ್ಳಿ, ಶಿರಸಿ ಹಾವೇರಿ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತವೆ. ಹೊಂಡಗಳನ್ನು ತಪ್ಪಿಸುವ ವೇಳೆ ಅಪಘಾತ ಉಂಟಾಗುತ್ತಿದೆ. ಹೆದ್ದಾರಿಯ ಹೊಂಡಗಳಿಗೆ ಕ್ರಷರ್ ಪೌಡರ್ ತುಂಬುತ್ತಿರುವುದರಿಂದ ಧೂಳು ಎದ್ದು ಹಾರುತ್ತಿದೆ. ಬಸ್ಸು ಹಾಗೂ ಲಾರಿಗಳು ಸಂಚಾರ ಮಾಡಿದರೆ ದ್ವಿಚಕ್ರ ವಾಹನ ಸವಾರರಿಗೆ ರಸ್ತೆ ಕಾಣುತ್ತಿಲ್ಲ. ಹೆದ್ದಾರಿ ಪ್ರಾಧಿಕಾರಿಗಳ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಸಾಕಷ್ಟು ದೂರು ನೀಡಿದರೂ ಸ್ಪಂದಿಸುತ್ತಿಲ್ಲ. ಈ ರಸ್ತೆಯಲ್ಲಿ ದಿನನಿತ್ಯ ಸಂಚಾರ ಮಾಡುವ ವಾಹನ ಸವಾರರಿಗೆ ಅಸ್ತಮ ರೋಗದ ಭೀತಿ ಎದುರಾಗಿದೆ. ಶೀಘ್ರದಲ್ಲಿ ರಸ್ತೆ ದುರಸ್ತಿ ಮಾಡದಿದ್ದರೆ ಸಾವಿರಾರು ಸಾರ್ವಜನಿಕರ ನೇತೃತ್ವದಲ್ಲಿ ರಸ್ತೆ ತಡೆದು ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಸಿದ್ದಾರೆ.